ಚಾತುರ್ಮಾಸದಲ್ಲಿ ಲಕ್ಷಾಂತರ ಭಕ್ತರು ಕೃಷ್ಣನ ಲೀಲಾಭೂಮಿಯ ಪರಿಕ್ರಮ ಮಾಡ್ತಾರೆ. ಇದು ಆರಂಭವಾಗೋದು ಮಥುರೆಯ ಯಮುನಾ ನದಿ ತೀರದಲ್ಲಿರುವಂತಹ ವಿಶ್ರಾಮ್ ಘಾಟ್ನಿಂದ ಮತ್ತು ಮುಕ್ತಾಯವಾಗೋದು ಕೂಡ ಅಲ್ಲಿಯೇ. ಮಥುರೆಯ ಯಮುನೆ ತೀರದಲ್ಲಿ ಒಟ್ಟು 24 ಘಾಟ್ಗಳಿವೆ. ಇದರಲ್ಲಿ ವಿಶ್ರಾಮ ಘಾಟ್ ಕೃಷ್ಣ ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳ. ಇದೇ ಯಮುನೆಯ ತೀರದಲ್ಲಿ ಕಂಸನ ಅರಮನೆ ಇತ್ತಂತೆ. ಕಂಸನ ಸಂಹಾರ ನಡೆಸಿದ ನಂತರ ಕೃಷ್ಣ ಬಲರಾಮರು ವಿಶ್ರಾಂತಿ ತೆಗೆದುಕೊಂಡ ಸ್ಥಳವೇ ಈಗಿನ ವಿಶ್ರಾಮ್ ಘಾಟ್. ವಿಶ್ರಾಮ್ ಘಾಟ್ನಲ್ಲಿ ಸಂಜೆ ನಡೆಸಲಾಗುವ ಯಮುನಾ ಆರತಿಗೆ ಸಾವಿರಾರು ಜನರು ಸೇರುತ್ತಾರೆ. ಯಮುನೆಯ ಸಹೋದರ ಯಮರಾಜ ಕೂಡ ಇಲ್ಲಿ ಆಗಾಗ ಬಂದು ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದನಂತೆ. ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಅಣ್ಣ ತಂಗಿಯರು ಇಲ್ಲಿ ಸ್ನಾನ ಮಾಡಿದರೆ ಮೃತ್ಯುವಿನಿಂದ ಮುಕ್ತಿ ದೊರೆಯುತ್ತದೆ ಎಂಬುದು ಇಲ್ಲಿನ ಪ್ರತೀತಿ. तो यमराज अपनी बहन के घर यमुना के घर आए थे. उनने भोजन किया. भोजन करने के बाद में बहन से कहा बहन कुछ मांग. तो बहन ने कहा मुझे क्या है, मेरा तो सब कुछ है, कोई कमी नहीं है. तो बहन ने कही तू नहीं दे पाएगा मुझको. नहीं मैं वचन देता हूँ, दूंगा. 3 बार वचन लिया. फिर उनने जा करके भरी जो मुझ में स्नान करे वो तेरे लोक में नहीं जाए. ಕಂಸ ಬಂಧಿಸಿದ್ದ ಸ್ತ್ರೀಯರನ್ನ ಕೃಷ್ಣ ಬಂಧಮುಕ್ತಗೊಳಿಸಿ ದ್ವಾರಕೆಗೆ ಎಲ್ಲರನ್ನೂ ಕರೆದುಕೊಂಡು ಹೋದಾಗ ಕೇವಲ ಚೌಬೆಗಳು ಮತ್ತು ಮಂಗಗಳು ಅಲ್ಲಿ ಮನಸ್ಸು ಹತ್ತದೆ ಇಲ್ಲಿ ವಾಪಸ್ ಬಂದವಂತೆ. ವಿಶ್ರಾಮ ಘಾಟನಲ್ಲಿ ಸಂಜೆ ಯಮುನೆಗೆ ಆರತಿ ಬೆಳಗಲಾಗುತ್ತದೆ. ಉತ್ತರ ಭಾರತದಲ್ಲಿ ನದಿಗಳನ್ನ ದೇವತೆಯ ಅವತಾರವೆಂದೇ ಪೂಜಿಸಲಾಗುತ್ತದೆ. ಯಮುನೆಗೆ ಸಂಜೆ ದಡದಲ್ಲಿ ಆರತಿ ಬೆಳಗುವ ದೃಶ್ಯವನ್ನ ಸಣ್ಣ ಸಣ್ಣ ದೋಣಿಗಳಲ್ಲಿ ಕುಳಿತು ನೋಡುವುದೇ ಒಂದು ಅವಿಸ್ಮರಣೀಯ ಅನುಭವ. ಭಕ್ತರು ಸಣ್ಣ ಸಣ್ಣ ದೀಪಗಳನ್ನ ಹಚ್ಚಿ ನದಿಗೆ ಬಿಡುತ್ತಾರೆ. ಮಥುರೆಯಲ್ಲಿ ಪಂಡಿತ ಮದನ ಮೋಹನ ಮಾಳವೀಯರು ಕಟ್ಟಿಸಿರುವ ಹೊಸ ಮಂದಿರವಿದೆ. ಈ ಮಂದಿರದ ಕಟ್ಟಡ ತುಂಬಾ ಆಧುನಿಕವಾಗಿದ್ದರೂ ಕೂಡ ಪವಿತ್ರ ಕುಂಡದ 50 ಮೀಟರ್ ಆಸುಪಾಸಿನಲ್ಲಿ ಇದೇ ಕಟ್ಟಡದ ಹತ್ತಿರ ಶ್ರೀಕೃಷ್ಣನ ಜನ್ಮ ಕಾರಾಗೃಹದಲ್ಲಿ ಆಗಿತ್ತೆಂದು ಹೇಳಲಾಗುತ್ತದೆ. ಕೃಷ್ಣ ಜನ್ಮಭೂಮಿ ಎಂದೇ ಕರೆಯಲಾಗುವ ಈ ಮಂದಿರವನ್ನ ಜನ್ಮಾಷ್ಟಮಿ ಪ್ರಯುಕ್ತ ಸಿಂಗರಿಸಲಾಗಿದ್ದು ಅಭೂತಪೂರ್ವ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ಇವೆಲ್ಲ ಭಗವಾನ್ ಶ್ರೀಕೃಷ್ಣನ ಕಥೆಯಾದರೆ ಮಥುರೆಯ ಆಹಾರ ಪದಾರ್ಥವೊಂದು ವಿಶ್ವ ಪ್ರಸಿದ್ಧ. ಅದುವೇ ಮಥುರೆಯ ಪೇಡ. ಆಗ್ರಾದ ಪೇಥಾ ಹಾಗೂ ಮಥುರೆಯ ಪೇಡ ಇಂಡಿಯನ್ ಜೈಕಾದಲ್ಲಿ ಹೆಸರು ಪಡೆದಿರುವ 2 ಸಿಹಿ ತಿಂಡಿಗಳು. ಮಥುರೆಯ ಕೃಷ್ಣನ ಜೊತೆಗೆ ಮಥುರೆಯ ಪೇಡ ಕೂಡ ಭಾರಿ ಸ್ವಾದಿಷ್ಟ. ನೀವು ಕೃಷ್ಣ ಜನ್ಮಭೂಮಿಯ ಮಂದಿರದ ರಸ್ತೆಯಲ್ಲಿಯೇ ಸ್ವಲ್ಪ ಮುಂದೆ ಬಂದರೆ ಬ್ರಿಜವಾಸಿ ಎನ್ನುವ ಅಂಗಡಿಯೊಂದಿದೆ. ಇಲ್ಲಿನ ಮಥುರಾ ಲಾಲ್ ಪೇಡ ಬಹಳವೇ ಪ್ರಸಿದ್ಧ. ಮೊದಲು ಹಾಲಿನಿಂದ ಕೋವಾ ಮಾಡಿಕೊಂಡು ಅದನ್ನ ಇನ್ನಷ್ಟು ಕಾಯಿಸಿ ಅದಕ್ಕೆ ಏಲಕ್ಕಿ ಸೇರಿಸಿ ತಯಾರಾಗುವುದೇ ಮಥುರಾದ ಪೇಡ. दूध का पहले मावा बनाते हैं. मावा बनाने के बाद में इसको मावा को एक दिन रखा जाता है. उसके बाद में भूंजा जाता है इसको. और भूंजने के बाद में इसको फिर पकाते हैं. चीनी वानी डाल के चीनी से लाल आता है. लाल के बाद में इसमें इलायची डलता है. इलायची डलने के बाद में इसको पेड़ा बनाया जाता है ठंडा करके उसको. इसीलिए मथुरा का फेमस पेड़ा के नाम से जाना जाता है. ಮಥುರಾದಲ್ಲಿ ಹಾಲಿನ ದೊಡ್ಡ ವ್ಯಾಪಾರ ಇರುವುದರಿಂದಲೋ ಏನೋ ಹಾಲಿನಿಂದ ಮಾಡುವ ಸಿಹಿ ತಿನಿಸು ತಯಾರಿ ಜಾಸ್ತಿ. ಮಥುರೆಯ ಗಲ್ಲಿಗಳಲ್ಲಿ ಹೇಗೆ ಕೃಷ್ಣ ಮಂದಿರಗಳಿವೆಯೋ ಅದೇ ರೀತಿಯಲ್ಲಿ ಮಿಠಾಯಿ ಅಂಗಡಿಗಳಿವೆ. ಮಥುರಾ ಕೃಷ್ಣನ ದರ್ಶನಕ್ಕೆ ಬಂದವರು ಇಲ್ಲಿನ ಪೇಡ ತೆಗೆದುಕೊಂಡು ಹೋಗೋದಕ್ಕೆ ಮರೆಯೋದಿಲ್ಲ. ಮಥುರೆಗೆ ಬಂದಾಗ ಕೃಷ್ಣನ ದರ್ಶನ ಮುಗಿಸಿ ಹೋಗುವಾಗ ಸ್ವಲ್ಪ ಕ್ಯಾಲೋರಿ ಮೀಟರ್ನ ದೂರ ಇಟ್ಬಿಡಿ.
ಮನಸ್ಸೋ ಇಚ್ಛೆ ಹಾಲಿನಿಂದ ಮಾಡಿದ ಅದ್ಭುತ ಪೇಡಾವನ್ನ ತಿನ್ನೋದನ್ನ ಮರಿಬೇಡಿ. ಕೃಷ್ಣನ ಭಕ್ತರಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀಕೃಷ್ಣ, ಜೈ ರಾಧಾ ಮಾಧವ, ಜೈ ಕುಂಜ ಬಿಹಾರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಡಿಯಾ ಗೇಟ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.